ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಬೀಗಲ್ ಝೆನ್ ಏನಿದೆ ಇವಳು ಬಂದು ಮರಿನ ಹಾಕ್ತಿದ್ದಾಳೆ. ನೋಡ್ಬೋದು, ತುಂಬ ಜನ ಕೇಳ್ತಿರ್ತಾರೆ ಮರಿ ಹಾಕುವಾಗ ಯಾವ ರೀತಿ ಸಿಂಪ್ಟಮ್ ಇರುತ್ತೆ ಅಂತ ಹೇಳಿ. ಸೊ ಈ ರೀತಿ ಕೆರಿತಾ ಇರುತ್ತೆ, ನೆಲ ಅಥವಾ ಏನು ಮ್ಯಾಟ್ ಏನಾರು ಹಾಕಿದರೆ ಅದನ್ನು ಈ ರೀತಿ ಕೆರೆಯೋದು, ಮರಿ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಳೋದು ಮಾಡ್ತಾ ಇರುತ್ತೆ. ನೋಡ್ತಾ ಇರ್ಬೋದು. ಈ ವಿಡಿಯೋದಲ್ಲಿ ನಮ್ಮ ಝೆನ್ ಮರಿ ಹಾಕಿರುವಂಥ ವಿಡಿಯೋನ ನೀವು ನೋಡ್ತೀರಾ. ನಾನು ಬ್ಯಾಕ್ಗ್ರೌಂಡಿಂದ ವಾಯ್ಸ್ ಕೊಡ್ತಾ ಇದ್ದೀನಿ. ವಿಡಿಯೋ ಮಾಡುವಾಗ ವಾಯ್ಸ್ನ ಕೊಡೋದಕ್ಕಾಗಿಲ್ಲ, ಹಾಗಾಗಿ ಈಗ ವಾಯ್ಸ್ನ ಕೊಡ್ತಾ ಇದ್ದೀನಿ. ಓಕೆ, ಈಗ ನೀವು ನೋಡ್ತಾ ಇದ್ದೀರಾ ಪಪ್ಪಿ ಹೊರಗಡೆ ಬರ್ತಾ ಇದೆ. ನೋಡ್ತಾ ಇರ್ಬೋದು, ಅಲ್ಲಿ ಮಾರ್ಕ್ ಮಾಡಿರ್ತೀನಿ, ನೀವು ನೋಡ್ತಾ ಇರ್ಬೋದು. ಈ ರೀತಿ ಬಲೂನ್ ರೀತಿ ಕವರ್ ಇರುತ್ತೆ. ಸೊ ಇದನ್ನು ಮೊದಲು ನಾವು ತೆಗಿಬೇಕು. ಸೊ ವಿಡಿಯೋನ ಕರೆಕ್ಟಾಗಿ ಮಾಡಿಲ್ಲ, ಸೊ ಫೋಕಸ್ ಮಾಡಿಲ್ಲ, ಹಾಗಾಗಿ ಬರೀ ಬೆಳಕೆ ಕಾಣಿಸ್ತಿದೆ. ಆದರೂ ಕೂಡ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು, ಆ ಒಂದು ಏನು ಕವರ್ ಇದೆ ಅದನ್ನು ಫಸ್ಟು ಫೇಸ್ ಕಡೆಯಿಂದ ಓಪನ್ ಮಾಡಬೇಕು. ಓಕೆನಾ. ಪಪ್ಪಿ ವಾಟರ್ನ ಕುಡಿಯದೇ ಇರೋ ರೀತಿ ನೋಡ್ಕೋಬೇಕು. ಅದ್ರ ಏನು ಒಂದು ಕವರ್ ಇರುತ್ತೆ ಅದರೊಳಗೆ ವಾಟರ್ ಕೂಡ ಇರುತ್ತೆ. ಸೊ ಅದನ್ನು ನೀಟಾಗಿ ಓಪನ್ ಮಾಡಿ ಈ ರೀತಿ ಒಂದು ಬಟ್ಟೆ ಅಥವಾ ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರ್ ಏನಾದ್ರು ತೊಗೊಂಡು ಪಪ್ಪಿನ ನೀಟಾಗಿ ವಾಶ್ ಮಾಡಬೇಕು. ಹಾಗೆ ಅದು ಹೊಟ್ಟೆ ಒಳಗೆ ನೀರು ಕುಡಿದಿರುವಂಥ ಚಾನ್ಸ್ ಇರುತ್ತೆ. ಹಾಗೆ ಈಗ ಮಾಡಿದ್ನಲ್ಲ ಆ ರೀತಿ ಮಾಡಿದ್ರೆ ಹೊಟ್ಟೆಲಿರುವಂಥ ವಾಟರ್ ಏನಿರುತ್ತೆ, ಮೂಗಲ್ಲಿ ನೀರು ಕುಡಿದಿರುತ್ತಲ್ಲ, ಸೊ ಅದೆಲ್ಲ ಹೊರಗಡೆ ಬರುತ್ತೆ ಮೂಗಿಂದ. ಸೊ ನಂತರ ಈ ರೀತಿ ಕರಳು ಬಳ್ಳಿ ಇರುತ್ತೆ, ಇದಕ್ಕೆ ದಾರನ ಕಟ್ಟಬೇಕು ಫಸ್ಟು. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಾನಿಲ್ಲಿ ಯಾವ ರೀತಿ ಕಟ್ಟುತ್ತಾ ಇದ್ದೀನಿ ಅಂತ ನೋಡ್ಕೊತಾ ಇರ್ಬೋದು ನೀವು. ಫಸ್ಟ್ ಕರಳು ಬಳ್ಳಿ ಹತ್ರ ನೀವು ಈ ರೀತಿ ಕಟ್ಕೋಬೇಕಾಗುತ್ತೆ. ಏನಕ್ಕೆ ಈ ರೀತಿ ಕಟ್ತೀವಿ ಅಂತ ಹೇಳಿದ್ರೆ, ಕರಳು ಬಳ್ಳಿನ ಬಂದು ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಬ್ಲೀಡಿಂಗ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಲಡ್ ಬರುತ್ತೆ. ನೀವು ದಾರ ಕಟ್ಟಿ ಮುಂದಕ್ಕೆ ಈ ರೀತಿ ಕಟ್ ಮಾಡ್ತೀರಾ ಅಂತ ಹೇಳಿದ್ರೆ, ದಾರ ಕಟ್ಟಿರೋದ್ರಿಂದ ಅಲ್ಲೇ ಸ್ಟಾಪ್ ಆಗುತ್ತೆ ಬ್ಲಡ್ ಬಂದು. ನೆಕ್ಸ್ಟು ಪಪ್ಪಿನ ನೀಟಾಗಿ ನೀವು ಈ ರೀತಿ ಒರೆಸ್ಬೇಕಾಗುತ್ತೆ. ಸೊ ಅದು ಚಂಡಿಯಾಗಿರುತ್ತೆ ನೀರಿರೋದ್ರಿಂದ, ಸೊ ಅದು ಫುಲ್ಲು ಡ್ರೈ ಆಗೋ ರೀತಿ ನೀವು ಈ ರೀತಿ ಒರೆಸ್ಬೇಕು. ಹಾಗೆ ಪಪ್ಪಿ ಒಂದು ಅಳಬೇಕು, ಅಲ್ಲಿ ತನಕ ಈ ರೀತಿ ಚೆನ್ನಾಗಿ ನೀವು ಬೆನ್ನು ಅಥವಾ ಏನಿದೆ ಹಿಂಭಾಗ ಇದನ್ನು ಒರೆಸ್ತಾ ಇರಬೇಕಾಗುತ್ತೆ. ಪಪ್ಪಿ ಅಳಬೇಕು, ಹತ್ತಿಲ್ಲ ಅಂತ ಹೇಳಿದ್ರೆ ಏನಾದ್ರು ಸಮಸ್ಯೆ ಇದೆ ಅಂತ. ಕೆಲವೊಂದು ಅಳೋದಿಲ್ಲ, ಬಟ್ ಕೆಲವೊಂದು ಪಪ್ಪಿಗಳು ಅಳೋ ತನಕ ನೀವು ಈ ರೀತಿ ಮಾಡಬೇಕಾಗುತ್ತೆ. ಅದಾದ ನಂತರ ಈ ರೀತಿ ಜೇನನ್ನು ಪಪ್ಪಿಯ ಬಾಯಿಗೆ ಹಾಕ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಪಪ್ಪಿ ಬಂದು ಮಿಲ್ಕ್ ಕುಡಿಯೋದಕ್ಕೆ, ಸಕ್ ಮಾಡೋದಕ್ಕೆ ಸೊ ಸ್ವಲ್ಪ ಹೆಲ್ಪ್ ಮಾಡುತ್ತೆ ಇದು. ಈ ರೀತಿ ಜೇನನ್ನು ಬಾಯಿಗೆ ಹಾಕಿದ್ರೆ ಆ ಸ್ವೀಟಿಗೆ ನೆಕ್ಕೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ನೀವು ನೆಕ್ಸ್ಟ್ ಮಿಲ್ಕ್ ಕುಡಿಯೋದಕ್ಕೆ ಬಿಟ್ಟಾಗ ಆರಾಮಾಗಿ ಪಪ್ಪಿ ಬಂದು ಮಿಲ್ಕ್ನ ಕುಡಿಯುತ್ತೆ. ನೋಡ್ತಾ ಇರ್ಬೋದು ನೀವು. ಸೊ ಈಗ ಒಂದು ಪಪ್ಪಿ ಬಂದಿದೆ ನಮ್ಮ ಝೆನ್ದು. ನೋಡ್ತಾ ಇರ್ಬೋದು ಪಪ್ಪಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈಗ ಫೈನಲ್ ಆಗಿ ಎಲ್ಲ ಡೆಲಿವರಿ ಮುಗೀತು. ನಮ್ಮ ಝೆನ್ ಬಂದು ಈ ಸಲ 3 ಪಪ್ಪಿನ ಹಾಕಿದ್ದಾಳೆ. ಯಾವ ರೀತಿ ಡೆಲಿವರಿ ಆಗುತ್ತೋ ಏನೋ ಕತೆ ಅಂತ ತುಂಬಾ ಭಯ ಇತ್ತು. ಬೀಗಲ್ನಲ್ಲಿ ಸಿ ಸೆಕ್ಷನ್ ಬೇರೆ ಜಾಸ್ತಿ, ಬಟ್ ಈ ಲೈನಲ್ಲಿ ಏನು ಸಿ ಸೆಕ್ಷನ್ ಜಾಸ್ತಿ ಇಲ್ಲ ಅಂತ ನಾನು ತೊಗೊಳ್ಳುವಾಗಲೇ ಬ್ರೀಡರ್ ಹೇಳಿದರು. ಹಾಗಾಗಿ ನಾನು ಝೆನ್ನ ತೊಗೊಂಡಿದ್ದು. ಅದೇ ರೀತಿ ನಾರ್ಮಲ್ ಆಗಿ ಡೆಲಿವರಿ ಆಗಿದೆ. ಬಟ್ 3 ಪಪ್ಪಿ ಹಾಕಿದ್ದಾಳೆ. 1 ಪಪ್ಪಿ ಹಾಕಿದ್ರು ಕೂಡ ನಮಗೇನು ಬೇಜಾರು ಇರ್ತಾ ಇರಲಿಲ್ಲ. ನಾರ್ಮಲಾಗಿ ಹಾಕೊಂಡ್ರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಎಲ್ಲ ಪಪ್ಪಿನೂ ಕೂಡ ಆರಾಮಾಗಿ ಹಾಕಿದ್ದಾಳೆ. 3 ಪಪ್ಪಿಗಳು ಬಂದಿವೆ, ನೋಡ್ತಾ ಇರ್ಬೋದು. ಓಕೆ, ನಮ್ಮ ಝೆನ್ ಬಂದು 62 ದಿನಕ್ಕೆ ಮರಿ ಹಾಕಿದ್ದಾಳೆ. ಮೇಟಿಂಗ್ ಬಂದು 3 ಮೇಟಿಂಗ್ ಮಾಡಿಸಿದ್ದೆ. 3ನೇ ಮೇಟಿಂಗಿಂದ ಡೇಟ್ನ ಕೌಂಟ್ ಮಾಡಿಕೊಂಡ್ರೆ 62 ದಿನಕ್ಕೆ ಮರಿ ಹಾಕಿದ್ದಾಳೆ. ಕೆಲವೊಬ್ಬರು ಬೀಗಲ್ ಬಂದು ಲೇಟಾಗಿ ಮರಿ ಹಾಕುತ್ತೆ ಅಂತ ಹೇಳ್ತಾಯಿದ್ರು. ನನ್ನ ಫ್ರೆಂಡ್ಸ್ ಹತ್ರ ಬ್ರೀಡಿಂಗ್ ಆಗಿದೆ, ಅದೆಲ್ಲ ಬಂದು ತುಂಬಾ ಲೇಟಾಗಿ ಮರಿ ಹಾಕಿದೆ. 67 ದಿನ, 68 ದಿನ ಹೀಗೆ ಬಂದು ಮರಿ ಹಾಕಿದೆ. ಆದರೆ ನಮ್ಮ ಝೆನ್ ಬಂದು 62 ದಿನಕ್ಕೆ ಮರಿ ಹಾಕಿದ್ದಾಳೆ. ಅಂದರೆ 3ನೇ ಮೇಟಿಂಗಿಂದ 62 ದಿನಕ್ಕೆ ಮರಿ ಹಾಕಿದ್ದಾಳೆ. ನಾರ್ಮಲಾಗಿ ಎಲ್ಲ ಡಾಗ್ಸ್ ಹಾಕುತ್ತೆ 61 ದಿನ, 62 ದಿನ, 63 ದಿನ, 65 ದಿನದೊಳಗೆ ಹಾಕುತ್ತೆ. ಅದೇ ರೀತಿ ನಮ್ಮ ಝೆನ್ ಹಾಕಿದ್ದಾಳೆ. ತುಂಬಾ ಖುಷಿ ಆಯಿತು ಬೇಗ ಮರಿ ಹಾಕಿರೋದಕ್ಕೆ. ಹಾಗೆ ಎಲ್ಲ ಕೂಡ ಸೇಫಾಗಿ ಮರಿ ಹಾಕಿದ್ದಾಳೆ. 3 ಪಪ್ಪಿ ಹಾಕಿದ್ಲು, 3 ಕೂಡ ಸೇಫಾಗಿ ಬಂದಿದೆ. ಮೇಲ ಫೀಮೇಲ ಯಾವುದು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮದರ್ ಹಾಗೆ ಪಪ್ಪಿ ಎಲ್ಲ ಕೂಡ ಸೇಫ್ ಆಗಿದೆ. ನೋಡ್ತಾ ಇರ್ಬೋದು ನೀವು, ಪಪ್ಪಿಗಳು ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿ ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿ ಡಾಗ್ ಡೆಲಿವರಿನ ಮಾಡಿಸ್ಬೋದು. ಇನ್ನೂ ಕೆಲವೊಂದು ಹಳೆಯ ವಿಡಿಯೋಗಳನ್ನ ನಮ್ಮ ಚಾನಲಲ್ಲಿದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬಹುದು. ಏನಾದ್ರು ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಹಳೆ ವಿಡಿಯೋದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದು 49,000 ಜನ ಸಬ್ಸ್ಕ್ರೈಬರ್ಗಳನ್ನ ಕಂಪ್ಲೀಟ್ ಮಾಡಿದೆ. ತುಂಬಾ ಖುಷಿ ಆಗ್ತದೆ. ಅದ್ರ ಜೊತೆಗೆ ಈ ಒಂದು ಸಂತೋಷ ಕೂಡ ನಮಗೆ ಸೇರಿದೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿದ್ರ ನಿಮಗೆಲ್ಲ ತುಂಬಾ ಧನ್ಯವಾದಗಳು. ನಿಮ್ಮ ಪ್ರೀತಿ ಆಶೀರ್ವಾದ ಇದೇ ರೀತಿ ಮುಂದೆ ನಮಗೆ ಬೇಕು. ಹಾಗೆ ಆದಷ್ಟು ಬೇಗ 50,000 ಜನ ಸಬ್ಸ್ಕ್ರೈಬರ್ಗಳನ್ನ ಕಂಪ್ಲೀಟ್ ಮಾಡಿಸಿ. ಯಾರು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗದಲ್ಲೇ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ನಮ್ಮ ಈ ಪಪ್ಪಿಗಳ ವಿಡಿಯೋಗಳು ರೆಗ್ಯುಲರ್ ಆಗಿ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಪಪ್ಪಿ ಸೇಲ್ ಆಗೋ ತನಕ ರೆಗ್ಯುಲರ್ ಆಗಿ ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೊಂದು ವೇಳೆ ಈ ಪಪ್ಪಿಗಳು ಬೇಕಿತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ನೀವು ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಫೇಸ್ಬುಕ್ ಲಿಂಕ್ ಕೂಡ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ನ ಕೊಡೋದಕ್ಕಾಗಲ್ಲ, ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಬ್ಯುಸಿ ಇರ್ತೀವಿ. ಹಾಗಾಗಿ ಈ ನಂಬರ್ ಕೊಟ್ಟು ಕಾಲ್ ಮಾಡಿದ್ರೆ ಅದನ್ನು ರಿಸೀವ್ ಮಾಡೋದಕ್ಕಾಗಲ್ಲ. ಬದಲಾಗಿ ನೀವು ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ನ ಮಾಡಿದ್ರೆ ನಾವು ನಿಮಗೆ ರಿಪ್ಲೈನ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.